ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಅನುಪಮ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಕಾಲೇಜ್ ಡೇ ಅಥವಾ ಕಾಲೇಜ್ಗೆ ಹೋಗುವಂಥ ಹೆಣ್ಮಕ್ಳಿಗೆ ಯಾವ ರೀತಿ ಮೇಕಪ್ ಲುಕ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಬನ್ನಿ, ಮೊದಲನೇದಾಗಿ NYB ಪ್ರೈಮರ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಆಗಿರೋದ್ರಿಂದ ಬೇಗ ಹೈಡ್ರೇಟ್ ಆಗುತ್ತೆ ಮತ್ತು ಬ್ಲೆಂಡ್ ಆಗುತ್ತೆ. ಲೈಟ್ ವೆಯ್ಟ್, ತುಂಬ ಮಾಯಿಶ್ಚರ್ ಲಾಕ್ ಮಾಡ್ಕೊಳ್ಳುತ್ತೆ, ಪೋರ್ಸ್ನ ಮಿನಿಮೈಸ್ ಮಾಡುತ್ತೆ. ಆನಂತರ ನೆಕ್ಸ್ಟ್ ಬಂದು ಇಲ್ಲಿ ನಾನು ಸ್ಟೇಕ್ ವೇಕಿ ಅವ್ರದ್ದು ಮೇಕಪ್ ಬೇಸ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನು ಅಷ್ಟೇ ನೀಟಾಗಿ ಎಲ್ಲ ಕಡೆ ಈವನ್ ಆಗಿ ಸಮವಾಗಿ ಕ್ರಮಬದ್ಧವಾಗಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಆನಂತರ ನಾನಿಲ್ಲಿ ಸ್ಟೇಕ್ ವೇಕಿ ಅವ್ರದ್ದು ಫೌಂಡೇಶನ್, ಕಲರ್ ಕರೆಕ್ಟರ್, ಕನ್ಸೀಲರ್ ಎಲ್ಲ ರೀತಿ ಯೂಸ್ ಮಾಡ್ಬೋದು ಈ ಸ್ಟಿಕ್ನ. ಈಗ ನಾನು ಇದನ್ನು ಫೌಂಡೇಶನ್ ಆಗೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಹಿಂದೆಯೇ ಒಂದು ಬ್ರಷ್ ಕೊಟ್ಟಿದ್ದಾರೆ, ಆ ಬ್ರಷ್ಷಿನ ಸಹಾಯದಿಂದ ನೀಟಾಗಿ ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೆನ್ನೆ ಹತ್ರ ನನಗೆ ನೋಡ್ತಾ ಇರ್ಬೋದು, ಒಂದು ಬ್ಲ್ಯಾಕ್ ಸ್ಪಾಟ್ ಇದೆ, ತುಂಬ ತಿಂಗಳುಗಳಿಂದ ಇದೆ. ನೀವು ತುಂಬ ಜನ ಕೇಳ್ತಿದ್ರಿ ಏನು ಮೇಡಮ್ ಅದು ಅಂತ. ಒಂದು ಪಿಂಪಲ್ ಆಗಿತ್ತು. ಆ ಪಿಂಪಲ್ ಮೇಲೆ ಮಾವಿನ ಸೊನೆ ಬಿದ್ದು ಅದು ಒಂಥರ ತೂತೆ ಆಗಿಬಿಟ್ಟು ತುಂಬ ಪ್ರಾಬ್ಲಮ್ ಆಯ್ತು ಅದ್ರದ್ದು. ಆನಂತರ ಇಲ್ಲಿ ಆಮ್ಸ್ಟರ್ಡ್ಯಾಮ್ ಅವ್ರದ್ದು ಕನ್ಸೀಲರ್ ಸ್ಟಿಕ್ನ ತೆಗೆದುಕೊಂಡು ನಾನಿಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಲೈಟ್ ಬಿದ್ದ ತಕ್ಷಣ ಎಲ್ಲಿ ಹೈಲೈಟ್ ಆಗುತ್ತೋ ಆ ಜಾಗನೆಲ್ಲ ಲೈಟ್ ಕಲರ್ನ ತೆಗೆದುಕೊಂಡಿದ್ದೀನಿ. ಇಲ್ಲಿ ನಂದು ಶೇಡ್ ನಂಬರ್ 12 ಇದೆ. ಇದನ್ನು ನೀಟಾಗೆ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ನಾವು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡೋದು ಅಂತ ಬೇಕು ಅಂದರೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೀವು ಚೆಕ್ ಕೂಡ ಮಾಡ್ಕೋಬೋದು. ಆನಂತರ ಸ್ಟೇಕ್ ವೇಕಿ ಅವ್ರದ್ದು ನಾನಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಲೂಸ್ ಪೌಡರು. ಇದು ಶೇಡ್ ನಂಬರ್ 1ನಲ್ಲಿದೆ. ಇದು ನ್ಯೂಲಿ ಲಾಂಚ್ಡ್ ಪ್ರಾಡಕ್ಟು. ಸ್ಟೇಕ್ ವೇಕಿ ಇದು ತುಂಬ ಪ್ರಾಡಕ್ಟ್ಸ್ ನಡೀತಿದೆ. ಆಫರಲ್ಲಿ NYB, ಸ್ಟೇಕ್ ವೇಕಿ, ಪರ್ಪಲ್ದು ಇದಿಷ್ಟುದು ಪ್ರಾಡಕ್ಟ್ ಸೇಲಲ್ಲಿ ನಡೀತಿದೆ. ನಿಮಗೆ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಪ್ರತಿಯೊಂದು ಡೀಟೇಲ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆನಂತರ ಇದು ಮ್ಯಾಟ್ ಐ ಶ್ಯಾಡೋ, ಮೋಡಾಸ್ ಅವ್ರದ್ದು ಮ್ಯಾಟ್ ಐ ಶ್ಯಾಡೋ ತೆಗೆದುಕೊಂಡಿದ್ದೀನಿ. ಇದು ಸ್ವಲ್ಪ ಒಂಥರ ಬ್ರೌನು ಮತ್ತು ಬ್ಲ್ಯಾಕ್ ಮಿಕ್ಸ್ ಶೇಡ್ನ ತೆಗೆದುಕೊಂಡು ಈ ಕ್ರೀಸ್ ಲೈನ ಹೊರಗಡೆ ನಾನು ಈ ಕಣ್ಣಿನ ಹೊರಗಡೆ ಎಂಡ್ ಕಾರ್ನರ್ ಇದೆಯಲ್ಲ ಆ ಲೈನಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ ಯಾವ ರೀತಿ ಪ್ಲೇಸ್ ಮಾಡಿದ್ದೀನಿ ಅಂತ. ಈ ರೀತಿ ಹಾಕಿದ ನಂತರ ನಾನಿಲ್ಲಿ NYB ಅವ್ರದ್ದು ಲಾಂಗ್ ಐಲ್ಯಾಂಡ್ ಅನ್ನೋ ಪೆನ್ಸಿಲ್ನ ತೆಗೆದುಕೊಂಡು, ಇದು ಗೋಲ್ಡ್ ಕಲರಲ್ಲಿದೆ, ಇದನ್ನು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆ್ಯಸ್ ಎ ಐ ಶ್ಯಾಡೋ. ಇದು ಗೋಲ್ಡ್ ಕಲರ್ ಇರೋದ್ರಿಂದ ಒಳ್ಳೆ ಐ ಶ್ಯಾಡೋಗೆ ಮಾಡಿಸಿದಂಥ ಕಲರ್ ಕೊಡುತ್ತೆ. ತುಂಬ ಕಲರ್ಸ್ ಇದೆ ಇದರಲ್ಲಿ, ಡಾರ್ಕ್ ಕಲರ್ಸ್ ಎಲ್ಲ, ಬಟ್ ನಾನು ಗೋಲ್ಡ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ಈ ರೀತಿ ನೀಟಾಗೆ ಅಪ್ಲೈ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ಬ್ಲ್ಯಾಕ್ ವಿತ್ ಗೋಲ್ಡ್ ಸ್ಮೋಕಿ ಐ ಥರ ಬರ್ತಿದೆ ಲುಕ್ಕು, ತುಂಬ ಚೆನ್ನಾಗಿ ಕಾಣುತ್ತೆ. ಆನಂತರ ಮತ್ತೆ ಮೋಡಾಸ್ದು ಐ ಶ್ಯಾಡೋ ಪ್ಯಾಲೆಟ್ ತೊಗೊಂಡು ಅದೇ ಬ್ಲ್ಯಾಕ್ ಕಲರ್ನ ತೆಗೆದುಕೊಂಡು ಆ ಕಾರ್ನರ್ಗೆ ಸ್ವಲ್ಪ ಅಪ್ಲೈ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಅದು ಡೆಪ್ತಾಗಿ ಕಾಣಲಿ ಅಂತ. ಆ ಬ್ಲ್ಯಾಕ್ ಕಲರ್ ಏನಿದೆ ಅದು ಎದ್ದು ಕಾಣಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ನಾನಿಲ್ಲಿ ಪರ್ಪಲ್ದು ಹೊಸ್ದಾಗಿ ನ್ಯೂಲಿ ಲಾಂಚ್ಡ್ ಒಂದು ಪ್ರಾಡಕ್ಟು, ಒಂದು ಫೋಲಿ ಮತ್ತು ಕಾಜಲ್ ಎರಡೂ ಕೊಟ್ಟಿದ್ದಾರೆ ಒಂದೇ ಇದರಲ್ಲಿ. ಇದು ಐ ಥಿಂಕ್ ಶುಗರಲ್ಲಿತ್ತು, ಶುಗರ್ದು ಬಿಡಿ, ಅದು ಸಖತ್ತಾಗಿದೆ, ಬೆಣ್ಣೆ ಥರ ಕರಗೋಗುತ್ತೆ. ಈಗ ನಾನು ನೀಟಾಗಿ ಕಣ್ಣಿನ ವಾಟರ್ ಲೈನ್ ಅಥವಾ ಕಣ್ಣಿನ ಕೆಳಭಾಗಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಈಗ ಅಪ್ಲೈ ಮಾಡಿದ ನಂತರ ಹಿಂದೆ ಫೋಲಿ ಅಂತ ಹೇಳಿದ್ನಲ್ಲ, ಅದ್ರ ಸಹಾಯದಿಂದ ನೀಟಾಗಿ ಬ್ಲೆಂಡ್ ಔಟ್ ಮಾಡ್ಕೊಳ್ತೀನಿ. ಈ ರೀತಿ ಬ್ಲೆಂಡ್ ಔಟ್ ಮಾಡೋದ್ರಿಂದ, ಅಂದರೆ ಸ್ಮಜ್ ಮಾಡೋದ್ರಿಂದ ಚೆನ್ನಾಗಿ ಒಳ್ಳೆ ಲುಕ್ ಕೊಡುತ್ತೆ. ಅದೇ ಸ್ಮಜ್ಜರಲ್ಲಿ ತೆಗೆದುಕೊಂಡು ತಿರ್ಗಾ ಆ ಬ್ಲ್ಯಾಕ್ ಕಲರ್ ಮೋಡಾಸ್ ಐ ಶ್ಯಾಡೋ ಪ್ಯಾಲೆಟಲ್ಲಿ ಸ್ವಲ್ಪ ಡಿಪ್ ಮಾಡಿ ನೀಟಾಗಿ ಕೆಳಗಡೆ ವಾಟರ್ ಲೈನ್ ಕೆಳಗಡೆ ಅಪ್ಲೈ ಮಾಡ್ತಾಯಿದ್ದೀನಿ. ಒಂದು ಎಕ್ಸ್ಟ್ರಾ ಲುಕ್ ಕೊಡುತ್ತೆ. ಈಗ NYBದು ಮತ್ತು NYB ಏನು ಲಿಕ್ವಿಡ್ ಐಲೈನರ್ ಇದೆ, ಮತ್ತು ಸ್ಟೇಕ್ ವ್ಯಾಕಿದು ಸ್ಕೆಚ್ ಐಲೈನರ್ ಇದೆ, ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ಟೇಕ್ ವೇಕಿ ಅವ್ರದ್ದು ಲಿಕ್ವಿಡ್ ಪೆನ್ಸಿಲ್ ಐಲೈನರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ. ಇದು ಹೊಸ್ದಾಗಿ ನ್ಯೂಲಿ ಲಾಂಚ್ಡ್ ಪ್ರಾಡಕ್ಟು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿದ್ದೀರಲ್ವ ನಾನು ಯಾವ ರೀತಿ ಐಲೈನರ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ. ಈ ಐಲೈನರ್ ಟ್ಯುಟೋರಿಯಲ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಬಿಟ್ಟಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ಯಾವ ರೀತಿ ಐಲೈನರ್ನ ಡ್ರಾ ಮಾಡೋದು ಅಂತ ಅದ್ರ ಬಗ್ಗೆನೇ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ಡಿಫ್ರೆನ್ಸ್ ಯಾವ ರೀತಿ ಇದೆ ಅಂತ. ಈ ಕಣ್ಣಿಗೂ ಆ ಕಣ್ಣಿಗೂ ಎರಡು ಕಣ್ಣನ್ನು ನೀವು ನೋಡ್ಕೊಂಡು ನೋಡಿ, ಅಂದರೆ ಒಂದೇ ಸತಿ ಕನ್ನಡಿಯಲ್ಲಿ ಇಟ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಡಿಫ್ರೆನ್ಸ್ ತುಂಬ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ. ಇದೇ ರೀತಿ ಪಕ್ಕದ ಕಣ್ಣಿಗೂ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಆ ನಂತರ ನೋಡಿ, ಈ ಕಾರ್ನರು
ಮುಂದೆ ಇದೆಯಲ್ಲ ಕಣ್ಣಿನ ಮುಂಭಾಗ ಈ ಕೊನೆ ತುದಿ ಅಂತ ಏನು ಹೇಳ್ತೀವಿ, ಸ್ಟಾರ್ಟಿಂಗ್ ಕಾರ್ನರ್ ಬರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಡೆಪ್ತ್ ಕೊಡಲಿಕ್ಕೆ, ಒಂದು ಶೇಪ್ ಕೊಡಲಿಕ್ಕೆ ಒಂದು ಸ್ವಲ್ಪ ಇದು ಮಾಡಿಕೊಂಡೆ. ಆನಂತರ NYBe ಅವ್ರದ್ದು ಏನಿದು ಐಬ್ರೋ ಪೆನ್ಸಿಲ್ನ ತೆಗೆದುಕೊಂಡು ಲೈಟಾಗಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ನ್ಯಾಚುರಲ್ಲಾಗಿ ಐಬ್ರೋಸ್ ಚೆನ್ನಾಗಿರೋದ್ರಿಂದ ನಾನು ಐಬ್ರೋಸ್ ಕೂಡ ಮಾಡಿಸೋದಿಲ್ಲ. ಸೊ ಹಾಗಾಗಿ ಸುಮ್ಮನೆ ಜಸ್ಟ್ ನೀಟಾಗಿ ಒಂದು ಲೈಟಾಗಿ ಸ್ಟ್ರೋಕಲ್ಲಿ ಕೊಡಬೇಕು, ಇಲ್ಲಾಂದರೆ ತುಂಬ ಡಾರ್ಕಾಗಿ ಕಾಣಿಸ್ಬಿಡುತ್ತೆ. ಸೊ ನೋಡ್ತಿದ್ದೀರಾ ಅಲ್ವಾ, ನಾರ್ಮಲ್ ಐಬ್ರೋಸ್ಗೂ ಈ ಪೆನ್ಸಿಲಲ್ಲಿ ಡ್ರಾ ಮಾಡಿದಂಥ ಐಬ್ರೋಸ್ಗೂ ಇರೋವಂಥ ವ್ಯತ್ಯಾಸ. ಆನಂತರ ನಾನಿಲ್ಲಿ ಸ್ಟೇಕ್ವೇಕಿ ಅವ್ರದ್ದು ಇದು ವೆಟ್ ಆ್ಯಂಡ್ ಫ್ಲ್ಯಾಶ್ ವೆಟ್ ಲುಕ್ ಟಿನ್ನಿ ಅಂತಿದೆ. ಇದು ಶೇಡ್ ನಂಬರ್ 1 ತೆಗೆದುಕೊಂಡಿದ್ದೀನಿ. ಇದನ್ನು ಎಷ್ಟು ಸ್ವಲ್ಪ ಅಂದರೆ ತುಂಬ ಕಡಿಮೆ ಒಂದು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಸಮಥಿಂಗ್ ಹೈಲೈಟರ್ ಆಗಿ ಯೂಸ್ ಮಾಡ್ಬೋದು, ಅಥವಾ ಐ ಶ್ಯಾಡೋ ಆಗಿ ಯೂಸ್ ಮಾಡ್ಬೋದು, ಅಥವಾ ಬಾಡಿ ಗ್ಲಿಟರ್ ಆಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಎಸ್ಪೆಷಲಿ ವೆಸ್ಟರ್ನ್ ಔಟ್ಫಿಟ್ಸ್ ಹಾಕ್ತೀನಿ ಅಂತ ಅಂದರೆ ಈ ಕತ್ತಿನ ಕೆಳಭಾಗದಲ್ಲಿ ಬಾಡಿಗೆ ಯೂಸ್ ಮಾಡಿದ್ರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ನಾನಿಲ್ಲಿ ಯಾವುದೇ ರೀತಿ ಬ್ಲಷರ್ ಏನೂ ಯೂಸ್ ಮಾಡ್ತಾ ಇಲ್ಲ. ಮೂಗಿನ ಮೇಲ್ಗಡೆ, ತುಟಿಯ ಮೇಲ್ಭಾಗಕ್ಕೆ ಮತ್ತು ಈ ಗದ್ದ ಅಂತ ಏನು ಹೇಳ್ತೀವಿ ಈ ಭಾಗಕ್ಕೆ ಒಂದೇ ಒಂದು ಡ್ರಾಪ್ ನಾನು ತೆಗೆದುಕೊಂಡಿದ್ದು. ಇಡೀ ಫುಲ್ ನನ್ನ ಫೇಸ್ಗೆ ಒಂದೇ ಒಂದು ಹನಿ ಸಾಕಾಯಿತು. ಸೊ ಈಗ ನೋಡಿ ರೆಡಿ ಆಯಿತು. ನೋಡ್ತಿದ್ದೀರಲ್ಲ ಲುಕ್ಕು ಯಾವ ರೀತಿ ಇದೆ ಅಂತ. ಆನಂತರ ಇಲ್ಲಿ ಲ್ಯಾಕ್ಮಿ ಅವ್ರದ್ದು ಐಕಾನಿಕ್ ಕರ್ಲಿಂಗ್ ಮಸ್ಕರಾನ ತೆಗೆದುಕೊಂಡು ನಾನು ನೀಟಾಗಿ ಮಸ್ಕರ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನೀವು ಫಾಲ್ಸ್ ಐಲ್ಯಾಶಸ್ ಯೂಸ್ ಮಾಡ್ತೀನಿ ಅಂದರೂ ಪರವಾಗಿಲ್ಲ. ಇಲ್ಲ ಮೇಡಮ್ ನನಗೆ ಫಾಲ್ಸ್ ಐಲ್ಯಾಶಸ್ ಯೂಸ್ ಮಾಡಲ್ಲ ಅಂದರೆ ಅದಕ್ಕೊಂದು ಟ್ರಿಕ್ ಇದೆ. ಬೇಕು ಅಂದರೆ ನಾನು ಮುಂದಿನ ಸಂಚಿಕೆಗಳಲ್ಲಿ ನಾನು ಹೇಳ್ಕೊಡ್ತೀನಿ ಅದು ಯಾವ ರೀತಿ ಅಪ್ಲೈ ಮಾಡಿದ್ರೆ ಫಾಲ್ಸ್ ಮಸ್ಕರ ಅಥವಾ ಐಲ್ಯಾಶಸ್ ಅಪ್ಲೈ ಮಾಡಿದ್ದೀವಿ ಅಂತ ಕಾಣಿಸುತ್ತೆ, ಆ ರೀತಿ ಲುಕ್ ಬರುತ್ತೆ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ನೋಡ್ತಿದ್ದೀರಲ್ವ, ಸಖತ್ತಾಗಿ ನಾವೆಲ್ಲೋ ಆರ್ಟಿಫಿಷಿಯಲ್ ಐಲ್ಯಾಶಸ್ ಹಚ್ಚಿದ್ದೀವೇನೋ, ತೊಗೊಂಬಂದು ಅಂಟಿಸ್ಕೊಂಡಿದ್ದೀವೇನೋ ಅನ್ನೋ ರೀತಿ ಆ ರೇಂಜಲ್ಲಿ ಕಾಣಿಸ್ತಿದೆ. ಸೊ ಈಗ ಇದನ್ನು ಆಯಿತು, ನೋಡ್ತಿದ್ದೀರಲ್ಲ. ಆನಂತರ ಈಗ ನಾನಿಲ್ಲಿ ಸ್ಟೇಕ್ವೇಕಿದು ಲಿಪ್ಸ್ಟಿಕ್ ಇದೆ, ಸುಮಾರು ಲಿಪ್ಸ್ಟಿಕ್ಸ್ ಇದ್ದಾವೆ. ಸೊ ಇನ್ ದ ಶೇಡ್ 7 ಈಗ ಇದನ್ನು ನಾನು ಲಿಪ್ಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಒಂಥರ ರೆಡ್ಡು ಮಿಕ್ಸ್ ಅಂತಲೇ ಅಂದ್ಕೊಳ್ತೀನಿ. ಸೊ ರೆಡ್ ಕಲರ್ ಇದೆ. ಸೊ ಈಗ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊತೀನಿ. ಅಪ್ಲೈ ಮಾಡಿದ ನಂತರ ನಾನಿಲ್ಲಿ ಸ್ಟೇಕ್ವೇಕಿಸ್ದು ಬ್ಯಾಡಾಸ್ ಲಿಪ್ಸ್ಟಿಕ್ಸ್ನ ತೆಗೆದುಕೊಂಡು ನಾನು ತುಟಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಒಂದು ಸಮಥಿಂಗ್ ಮ್ಯಾಟ್ ಲಿಪ್ಸ್ಟಿಕ್ಕು, ಫುಲ್ಲು ಡ್ರೈ ಆಗಿಬಿಡುತ್ತೆ. ಇನ್ ಕೇಸ್ ನಿಮ್ಮದು ಡ್ರೈ ಲಿಪ್ಸ್ ಅಂತ ಅಂದರೆ ನೀವು ಮುಂಚೆ ಯಾವುದಾದ್ರೂ ಒಂದು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿದ್ರೆ ಸಾಕು. ನೋಡ್ತಿದ್ದೀರಲ್ವ ಈಗ ಎಷ್ಟು ಗ್ಲಾಸಿಯಾಗಿ ಕಾಣಿಸ್ತಿದೆ, ಬಟ್ ಒಣಗಿದ ನಂತರ ಫುಲ್ಲು ಡ್ರೈ ಅಪ್ ಆಗುತ್ತೆ. ಆನಂತರ ಇಲ್ಲಿ NYBeದು ಐಲೈನರ್ನ ತೆಗೆದುಕೊಂಡು ಒಂದು ಚಿಕ್ಕದಾಗಿ ದೃಷ್ಟಿ ಬಟ್ಟು ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ರೆಡಿ ಆಯಿತು. ದಿಸ್ ಈಸ್ ಮೈ ಫೈನಲ್ ಲುಕ್. ಕಾಲೇಜ್ ಹುಡುಗಿರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿದ್ರಿ ಅಲ್ವಾ, ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ರತಿ ಪ್ರಾಡಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಆಫರ್ ಕೂಡ ನಡೀತಿದೆ. ಏನೆಲ್ಲ ಆಫರ್ ನಡೀತಿದೆ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ನೋಡ್ಕೊಳ್ಳಿ. ಸೇಲಲ್ಲಿ ಪರ್ಪಲ್ಲು, ಸ್ಟೇಕ್ವೇಕಿ, NYBe, ಆಮ್ಸ್ಟರ್ಡ್ಯಾಮು, ಮೋಡಾಸ್ ಕಾಸ್ಮೆಟಿಕ್ ಇಷ್ಟು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾವೆ. ಸೊ ನೀವು ಬೇಕು ಅಂದರೆ ಪರ್ಚೇಸ್ ಮಾಡಿ. ಇಲ್ಲಿ ನಿಮಗೆ ಯಾವುದಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ನೋಡಿದ್ರಿ ಅಲ್ವಾ, ಇವತ್ತು ನಾನು ಕೊಟ್ಟಂಥ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.